ಹೋಗಿ 8 ಗಂಟೆ ಕ್ಲೋಸ್ ಆಗುತ್ತೆ, ಬೇಗ. ಅರ್ಧ ಗಂಟೆ ನಿಂತರೂ ಸಾಕು, ಅರ್ಧ ಗಂಟೆ ಬೇಡ, 10 ನಿಮಿಷ ನಿಂತರೂ ಸಾಕು, ಹೋಗ್ಬೋದು. ಸಂಜೆ 4:30 ಆಗಿದೆ. ಜೈನ್ ಭವನಕ್ಕೆ ಹೋಗ್ತಾ ಇದೀವಿ. ಯಾಕಪ್ಪ ಅಂದ್ರೆ ಅಲ್ಲಿ ನೈಟ್ ಡ್ಯೂಟಿ ಎಲ್ಲಿ ಅಂತ ಅಲರ್ಟ್ ಮಾಡ್ತಾರೆ. ಹಾಸನಕ್ಕೆ ಬಂದಾಗ ಸುತ್ತಾಡಿಲ್ಲ ಅಂದ್ರೆ ನಡೆಯುತ್ತಾ, ಹಂಗಾಗಿ ಬಂದು ಒಂದ್ ಸ್ವಲ್ಪ ಸುತ್ತಾಡ್ತಾ ಇದೀವಿ. ನೈಟ್ ಸರ್ವಿಸ್ ನ ಧರ್ಮದರ್ಶನ ಅಂತ ಕಡೆ ಹಾಕಿದ್ರು, ಅಲ್ಲಿ ಹೋದ್ವಿ. ಅಲ್ಲಿ ಜನರನ್ನ ಕಳ್ಸೋದೇ ಆಗ್ತಿತ್ತು. ಬನ್ನಿ ಬೇಗ ಬನ್ನಿ. ಕೆಲವರಿಗೆ ಹಬ್ಬ ಜಾತ್ರೆ ಆದ್ರೆ ಇನ್ನು ಕೆಲವರಿಗೆ ಜೀವನ ನಡೆಸೋಕೆ ದಾರಿ ಇದೆ ಆಗಿರುತ್ತೆ. ಇದ್ ನೋಡಿದಾಗ ತುಂಬಾ ಫೀಲ್ ಆಗುತ್ತೆ. ಊಟ ಆಯ್ತು, ಊಟ ಆಗಿ ಅಲ್ಲಿ ಹೋಗೋಣ ಅನ್ನೋಷ್ಟರಲ್ಲಿ ಮಳೆ ಶುರುವಾಯಿತು. ಹಂಗಾಗಿ ಒಂದು ಸೈಡ್ ಬಂದು ನಿಂತ್ಕೊಂಡು ಬಿಟ್ವಿ. ಮಳೆ ಸ್ವಲ್ಪ ಕಮ್ಮಿ ಆಯ್ತು ಅನ್ನೋಷ್ಟರಲ್ಲಿ ಧರ್ಮದರ್ಶನ ಹತ್ರ ಬಂದ್ವಿ. ಅಲ್ಲಿ ಸ್ವಲ್ಪ ಕಾಲ ಕಳೆದು ಸರ್ವಿಸ್ ಮಾಡಿ ಕುತ್ಕೊಂಡಿದ್ವಿ. ಅವಾಗ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬನ್ನಿ ಅಂತ ಕರೆದ್ರು. ಅಲ್ಲಿ ಸ್ವಲ್ಪ ವಿಡಿಯೋ ಫೋಟೋ ತಗೊಂಡಿದ್ದೀನಿ, ನೋಡ್ಕೊಳ್ಳಿ. ಮಚ್ಚ ಇಲ್ಲಿ ನೋಡಿಲಿ ಹೆಂಗ್ ಟರ್ನ್ ಆಗ್ತೀನಿ ಅಂತ ನೋಡಕ್ಕೆ ಅಣ್ಣ. ಸೆನ್ಸರ್ ಮಾಡ್ತೀನಿ. ತಲೆ ಕೆಟ್ಟೋತು. ಬೆಳಗಿಂದ ನಡೆಸ್ತೀರಾ? ಬಂದಿದ್ದೀನ ಅಷ್ಟು ನಡೆದ್ವಾ ಅಲ್ಲ? ಬಂದಿದ್ದೀನ ಈಗ ಮತ್ತೆ ಊಟಕ್ಕೆ ಹೋಗ್ಬೇಕು. ಈಗ ಮತ್ತ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು. ಟೈಮ್ ಎಷ್ಟು ಆಗ್ಲಿ? ಟೈಮ್ ಈಗ ಅಲ್ಲ 12:30 ಬಂತು. 12:20 ಹೋಗ್ಲಿ. ಇನ್ನೊಂದ್ 1/4 ಗಂಟೆ ಹೋದ್ರೆ 1 ಗಂಟೆ ಊಟಕ್ಕೆ ಹೋಗ್ತಾನೆ ಅವ್ರಿ. ಇಲ್ಲ ಮಕ್ಕಳ ಅನ್ಸತಿ 3 ಗಂಟೆ, ಆಮೇಲೆ ಹೋಗ್ಲೇಬೇಕು ಮತ್ತೆ. ಅಲ್ಲೋ 6 ಗಂಟೆ. ಒಂದ್ ಟೈಮಲ್ಲಿ ಇದಿಷ್ಟು ಜನ, ಇದು ಯಾವಾಗ ತೆಗೆದ್ರು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ವಿಡಿಯೋ ಸಿಕ್ಕಿದೆ. ಒಂದ್ ಟೈಮಲ್ಲಿ ಇದಿಷ್ಟು ಜನ ಇದ್ರು. ನಾವು ಹೋದಾಗ ಇದಕ್ಕೂ ಸ್ವಲ್ಪ ಕಮ್ಮಿ ಇದ್ರು. ಅಂದ್ರೆ ಜನ ಇದ್ರು ಗುರು, ಆದ್ರೆ ಇದಕ್ಕೂ ಸ್ವಲ್ಪ ಕಮ್ಮಿ ಇದ್ರು. ನೋಡಿ ಎಷ್ಟು ಜನ ಇದ್ರು ಅಂತ. ಇದು ನಾ ಮಾಡಿರೋ ವಿಡಿಯೋ. ಹಾಗೆ ಹೋಗಿ ಹಾಕ್ಸ್ಕೊಂಡು ಊಟ ಮಾಡ್ತವ್ರೆ ದೊಣ್ಣೆ ಪ್ರಸಾದನ. ಸಂಜೆ ಸಭಾಭವನಕ್ಕೆ ಕರೆಸ್ತಾರೆ. ಯಾಕಪ್ಪ ಅಲ್ಲಿ ನಮಗೆ ಎಲ್ಲೆಲ್ಲಿ ಸರ್ವಿಸ್ ಅಂತ ಅಲರ್ಟ್ ಮಾಡ್ತಾರೆ. ಅಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಾದಿರುತ್ತೆ. ಎರಡು ದಿನ ಮಸ್ತ್ ವಾಯ್ಸ್ ಇತ್ತು ನಂದು, ಆದರೆ 3ನೇ ದಿನದಿಂದ ವಾಯ್ಸ್ ನಂದು ಹೋಗೇ ಬಿಡ್ತು. ಯಾಕಂದರೆ ಅಲ್ಲಿರೋ ಜನರನ್ನ ಕಂಟ್ರೋಲ್ ಮಾಡೋದು ಆ ರೀತಿ ಇತ್ತು. ನಿಮ್ಮ ಕಿವಿನವ್ರು ಕೆಪ್ಪ ಬೇಕು, ನಮ್ಮ ಕಿವಿನವ್ರು ಕೆಪ್ಪ ಬೇಕು. ದೊನ್ನೆ ಪ್ರಸಾದ, ಎಕ್ಸಿಟ್ ಗೇಟ್ ಈ ಕಡೆ ಎಲ್ಲ ತುಂಬಾ ಜನ ಬರ್ತಾರೆ, ಫೋಟೋ ಎಲ್ಲ ತಗೊಂತ ಇರ್ತಾರೆ. ಅವ್ರನ್ನ ಕಂಟ್ರೋಲ್ ಮಾಡಿ ಸುಮ್ಮನೆ ಕಳಿಸ್ತಾನೆ ಇರಬೇಕು. ಹಂಗಾಗಿ ನನ್ನ ವಾಯ್ಸ್ ಈ ರೀತಿ ಬರ್ತಾ ಇರೋದು. ಸ್ಥಾನಮಾನ ಪಾಲಿಸ್ತೀವಿ, ಆಗರಬತ್ತಿ ಹಚ್ಚುತ್ತೀವಿ, ಚಿಟ್ಟಾಂಗ ಚಿರುತ್ತೀವಿ, ಚಿಟ್ಟಕ್ಕೆ ನಿಂತ ಬಳಿ ಬಡಕಿ ನೀ ಎಲ್ಲಿಗೆ ಹೊಂಟಿರುವೆ. ಸ್ಥಾನಮಾನ ಪಾಲಿಸ್ತೀವಿ, ಆಗರಬತ್ತಿ ಹಚ್ಚುತ್ತೀವಿ, ಚಿಟ್ಟಾಂಗ ಚಿರುತ್ತೀವಿ, ಚಿಟ್ಟಕ್ಕೆ ನಿಂತ ಬಳಿ ಬಡಕಿ ನೀ ಎಲ್ಲಿಗೆ ಹೊಂಟಿರುವೆ. ಈ ದಿನ ಅಂತೂ ತುಂಬಾ ಜನರಿದ್ರು. ಯಾಕಂದ್ರೆ ಹೋಗ್ತಾ ಲಾಸ್ಟ್ ದಿನಗಳಲ್ಲಿ ಜನ ಕಮ್ಮಿನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ರು. 5 ನಿಮಿಷ ಹೋಗೋ ದಾರಿಲಿ 10 ನಿಮಿಷ ಹೋಗ್ತಾ ಇದ್ವಿ. ಹಾಗೆ ಮಧ್ಯಾಹ್ನ ಊಟಕ್ಕೆ ಹೋದಾಗ ಮನೇಲಿರೋರ್ಗೆ ಏನಾದ್ರು ಜಾತ್ರೆಯಲ್ಲಿ ತಗೊಂಡೋಗ್ಬೇಕು ಅಂತ ಅನ್ಸಿ ಅಲ್ಲಿ ಏನಾದ್ರು ತಗೋಣ ಅಂತ ನಿಂತ್ಕೊಂಡಿದ್ವಿ. ನಾನೇನು ಹೆಚ್ಚಾಗಿ ತಗೊಂಡ್ಲಿಲ್ಲ. ಮನೇಲಿ ಇಬ್ಬರಿಗೆ ಸರ, ಹಾಗೆ ನಂಗೊಂದು ಕಡಗ ತಗೊಂಡೆ ಅಷ್ಟೇ. ನೋಡಿದೆ 20 ಕ್ಲೋಸ್ ಆಗಿತ್ತು ಅಂತ ಹೇಳಿದ್ರು. ಇವತ್ತು ಕೊನೆಯ ದಿನ. ಈ ಕೊನೆಯ ದಿನದಲ್ಲಿ ನಮ್ಮ ಡ್ಯೂಟಿ ಇಲ್ಲಿ ದೇವಸ್ಥಾನದ ಒಳಗಡೆಗೆ ಬಿದ್ದಿತ್ತು. ಆದರೆ ದೇವಸ್ಥಾನ 7 ಗಂಟೆಗೆ ಕ್ಲೋಸ್ ಆಗಿತ್ತು, 12 ಗಂಟೆಗೆ ರೀಓಪನ್ ಆಗುತ್ತೆ ಅಂತ ಹೇಳಿದ್ರು. ಕೊನೆಯ ದಿನದ ನೋಟವನ್ನು ಒಂದ್ಸಲ ನೋಡ್ಕೊಳ್ಳಿ.
ಹಾಕೊಳ್ಬೇಡಿ ನೀವು. ಸಣ್ಣ ಎದ್ದಳು ಈಗ ಮಲ್ಕೊಂಡು ಏನ್ ಮಾಡ್ತಿ ಇವಾಗ ಹೇಳು. ಮಳೆ ತುಂಬಾ ಬರ್ತಾ ಇತ್ತು. ಊಟದ ಅಲ್ಲಿಗೆ ಹೋಗೋಕೆ ಆಗ್ಲಿಲ್ಲ. ಹಂಗಾಗಿ ದೊಣ್ಣೆ ಪ್ರಸಾದ ಹತ್ರನೇ ಹೋಗಿ ಅಲ್ಲೇ ಏನ್ ಸಿಗುತ್ತೆ ಅದನ್ನ ತಿನ್ಕೊಂಡು ಮತ್ತೆ ಈ ಕಡೆ ಬಂದ್ವಿ. ಇವೆಲ್ಲ ವಿಡಿಯೋ ಯಾರ್ಯಾರು ತೆಗ್ದಿದಾರೋ ಗೊತ್ತಿಲ್ಲ, ಅವರಿಗೊಂದು ಕ್ರೆಡಿಟ್ ಬಿಡ್ಲಿ. ಯಾಕಪ್ಪ ಅಂದ್ರೆ ನನ್ನಲ್ಲಿರೋ ಎಲ್ಲ ವಿಡಿಯೋಗಳನ್ನ ಇನ್ಪುಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವೆಲ್ಲ ಹಾಸನದ KSRTC ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಯಾಕಪ್ಪ ಅಂದ್ರೆ ರಿಟರ್ನ್ ನಾವು ಊರಿಗೆ ಹೋಗ್ಬೇಕಾಗಿತ್ತು. ಹಂಗಾಗಿ ಅರಸೀಕೆರೆ ಬಸ್ ಹತ್ತಿ ಅಲ್ಲಿಂದ ಹೊರಟ್ವಿ. ಅರಸೀಕೆರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ವಿ. ಮಧ್ಯೆ ಯಾರು ಊಟ ಮಾಡಿರ್ಲಿಲ್ಲ. ಹಂಗಾಗಿ ಒಂಚೂರು ಹೋಗಿ ಹೊಟ್ಟೆಗೆ ಹಾಕೊಂಡು ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ಏನು ಸಾಕು ಹೇಳ ಜೆಸಿ. ಇನ್ನು ಅರ್ಧ ಬ್ಲಾಗ್ ಇಲ್ಲೇ ಇದೆ. ಇವರೆಲ್ಲ ಸೇರಿ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ, ಒಮ್ಮೆ ನೋಡಿ. ಟ್ರೈನಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ರೀತಿ ಸೈಡಲ್ಲಿ ವ್ಯೂ ನೋಡೋದು ಒಳ್ಳೆ ಮಜಾ ಇರುತ್ತೆ. ಜಾಸ್ತಿ ಲೈಕ್ ಕೊಡಿ. ಬೇಗ ತುಂಬಾ ಕೆಡ್ತಾಗಿದೆ. ಅವಳ ವಾಸನೆ ಕೇಳಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನೀನ್ ಒಂಚೂರು ಜೋರಾಗಿ ಹೇಳು. ಮೊನ್ನೆ ಬಂದಾಗಿಂದಾನು ಸುತ್ತ ಹಾಸನ ಫುಲ್ಲು ಸುತ್ತಾಡ್ಸಿ ನಮ್ನ. ಹಾಯ್ ಗೈಸ್, ಯಾವತ್ತಾದ್ರೂ ಯಾರ ಜೊತೆನಾರು ಹೋಗ್ಬೇಕಂದ್ರೆ ಹುಡುಗಿಯರ್ ಜೊತೆ ಯಾರು ಹೋಗ್ಲೇಬಾರ್ದು. ಅದ್ರಾಗೂ ಕ್ಲಾಸ್ಮೇಟ್ ಹುಡುಗಿಯರ್ ಜೊತೆ ಹೋಗ್ಲೇಬಾರ್ದು. ತಲೆ ತಿಂದ್ರೆ ಕೈಯಾಗ ಬಿಡ್ತಾರೆ ಗೈಸ್. ಅದ್ರಲ್ಲೂ ಅರ್ಷಿತಾ ಜೊತೆ ಮದ್ವೆ ಹೋಗ್ಬಾರ್ದು. ಗೈಸ್, ಮೊನ್ನೆ ಹಾಸನಕ್ಕೆ ಹೋದಾಗಿಂದನು ಒಂದ್ ಗೋಲ್ಗಪ್ಪಗೋಸ್ಕರ ಇಡೀ ಹಾಸನ ಸುತ್ತಾಡಿ ಆಮೇಲೆ ನಾವೊಂದೆಲ್ಲೋ ದಾರಿ ಎಲ್ಲ ಹಾಸನದಾಗ ಏನು ಗೊತ್ತಿಲ್ಲ ಗೈಸ್ ಅವಳಿಗೆ. ಗೈಸ್ ಏನ್ ಗೊತ್ತಾ, ಬೇಕ್ರಿಗೆ ಹೋಗಿ 70 ರೂಪಾಯಿ ಚಿಪ್ಸ್ ತಗೊಂಡು 20 ರೂಪಾಯಿ ಅನ್ಕೊಂಡು ಪಕ್ಕ ಆಗಿರೋದು ಹರ್ಷಿತಾ ಅನ್ನೋರು. ಅದ್ರಲ್ಲೂ ಎಲ್ಲರಿಗೂ ಬೇಕಂತ 5 ತಗೊಂಡು ಆಮೇಲೆ ಪ್ಯಾಕ್ ಹೊಡೆದಿರೋ ತಪ್ಪಿಗೆ 70 ರೂಪಾಯಿ ಕೊಟ್ಟು ಒಂದ್ ಪ್ಯಾಕಿಂಗ್ ಉಳಿದಿದ್ರೆ ವಾಪಸ್ ಇಂತ 4-5 ಜನ ನಮ್ ನಂಬಿದ್ ಬಂದ್ರೆ ಏನೋ ರಾತ್ರಿ ಉದ್ದಾರ ಆಗ್ತೀವಿ ಅಂದ್ರು. ಆಗ್ಲೇ ಇಲ್ಲ ಎಲ್ಲದಕ್ಕೂ 70 ರೂಪಾಯಿ ಇಟ್ಟು 20 ರೂಪಾಯಿ ಅಂತ ಆಗುತ್ತೆ. ಎಲ್ಲರಿಗೂ 2 ಬೇಕು ಅಂತ ಚೆನ್ನಾಗ್ ಹೋಗೋಣ ಅಂಗಡಿ ಒಳಗೆ ಅದ್ರಂತ ಕಾಮಿಡಿ ಯಾವ್ದು ಇರ್ಲಿಲ್ಲ. ಹೋಗ್ಲಕ್ಕೆ ಪದಗಳೇ ಸಿಕ್ತಿಲ್ಲ. ಏನು ಚಿತ್ರದುರ್ಗ ಹೋಯ್ತು, ಇನ್ ನೆಕ್ಸ್ಟ್ ಗೋವಾ. ನೋಡಿ ಇಲ್ಲಿ ಇದು ಚಿತ್ರದುರ್ಗ ಬಿಡ್ತಿಯಿಂದ ಇದೆ ಚಿತ್ರದುರ್ಗ. ರಾತ್ರಿ ಫಿಲ್ಮ್ ಹಾಕರ್ ನೀವೆಲ್ಲ ಏನ್ ಕಾಣುತ್ತೆ ಅಲ್ಲ ಹೊರಗೆ. ಅಲ್ಲ, ಈ ಕಡೆ ಹೋದ್ರೆ ಚಿತ್ರದುರ್ಗ, ಈ ಕಡೆ ಹೋದ್ರೆ ಗೋವಾ. ಹೌದಲ್ಲ, ಇದು ನಮ್ದು ಇಂಡಿಯಾ ಮ್ಯಾಪ್. ನ್ಯಾಪ್ತಿ ಆದ್ಮೇಲೆ ಟ್ರೈನ್ ಗಂಗನಕೋಟೆಗೆ ಹೋಗುತ್ತಲ್ಲ. ನಮ್ಮೂರ್ ಕಂಕಳ್ಳಿಗೂ ಹೋಗುತ್ತೆ. ನನಗಂತೂ ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ. ಮಾಡ್ಕೋ ಅಂತ ಹೇಳಿದ್ದಾರೆ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, 2 ದಿನ ಓಡೋಗ್ಬಿಟ್ಟಿದ್ದು ಕಬಡ್ಡಿ ಆಡಕ್ಕೋಸ್ಕರ. ಈಗ ಸರ್ಟಿಫಿಕೇಟಿಗೋಸ್ಕರ ಫೋನ್ ಮಾಡಿದ್ದಾಳೆ. ನಿನ್ನಕ್ಕೆ ಲಾಗ್ ಮಾಡ್ತಿದ್ದಾನೆ. ಕಬಡ್ಡಿ ಆಡಕ್ಕೋಸ್ಕರ 2 ದಿನಕ್ಕೆ ಬಿಟ್ಟು ಒಂದು ಗಾಯ್ಸ್ ಸರ್ವಿಸ್ನ. ID ಕಾರ್ಡ್ ಕೊಡ್ಲಿಲ್ಲ, ಸರ್ಟಿಫಿಕೇಟ್ ಅಷ್ಟೇ ಕೊಟ್ರು. ಪ್ರಿಯಾಂಕಾ ಮ್ಯಾಮ್ ಇರ್ಲಿಲ್ಲ. ಯಾಕೆ ಏನಾಗಲ್ಲ, ಯಾಕೆ ಮುಗಿನ ಏನೇನೋ ಮಾಡ್ದ ದುಡ್ಡಿನ ವ್ಯವಹಾರ. ಆಮೇಲೆ ಕಾಲೇಜ್ ಬಿಟ್ಟು ಹೊರಗೆ ಹೋಗ್ತಿಲ್ಲ, ಅವಾಗ ಅಷ್ಟೇ ಗೊತ್ತಿರೋದು. ಮನೆ ಹಬ್ಬ ಮಾಡ್ತಾರ. ಊರಿಗೆ ಹೋಗೋಕೆ ಬಸ್ಸಿಗೆ ಹೋಗೋಕೆ ಹುಡುಗಿರು ಶಿವಮೊಗ್ಗದಿಂದ ಡೈರೆಕ್ಟ್ ಹೋಗ್ತೀನಿ ಅಂತ ಜಗಳ ಆಡ್ತಿದ್ದಾರೆ. ನಾವು ಗೊತ್ತಾಗ್ತಿಲ್ಲ.
ವಾಯ್ಸ್ ಒಂದು ಕಂಪ್ಲೇಂಟ್ ಇದೆ. ಒಂದ್ಸಲಕ್ಕೂ ನಮ್ಮನ್ನ ಕನ್ನಡ ಓಕೆ ನೋಡಿ ಅಲ್ಲಿ ಚೇರ್ ಕೊಟ್ಟಿದ್ದಾನೆ guys. ನಾವಿದು ಟ್ರೈನಲ್ಲಿ ಗಿಫ್ಟ್ ಕೊಟ್ಟಿದ್ದೀವಿ guys. ಹೌದಾ? ಅದನ್ನ ಗಿಫ್ಟ್ ಕೊಟ್ಟಿದ್ದಾರೆ. ಪ್ರಸಾದ್ ತಗೊಂಡ್ರೆ ಫ್ರೀ. ಇದು ನಮಗೆ ಹಾಸ್ಟೆಲ್ದಲ್ಲಿ ಪ್ರಸಾದ ಕೊಟ್ಟಿದ್ದಾರೆ. ಇದೆಲ್ಲ ಯಾರಿಗೂ ಯೂಸ್ ಆಗುತ್ತೆ ಯೂಸ್ ಮಾಡ್ಕೊಳ್ಳಿ. ಟ್ರೈನಲ್ಲಿ ಬಿಟ್ಟು ಇದೊಂದು ಯೂಸ್ ಎಲ್ಲ ಹಾಯ್ ಮಾಡಿ. ಗಾಯ್ಸ್ ನನ್ನ ಸಂಬಂಧ ಎಲ್ಲರೂ ಫಾಲೋ ಮಾಡಿ. ಹಾ. ಬೇಗ ಬೇಗ ಜಾಸ್ತಿ ಫಾಲೋ ಪ್ಲಸ್ followers ಆಗಿ ಸಬ್ಸ್ಕ್ರೈಬ್. ಸಬ್ಸ್ಕ್ರೈಬ್ ಮಾಡಿ. ಗಾಯ್ಸ್ ಇವ್ಳದಂತೂ ಬೆಸ್ಟ್ ಬೆಸ್ಟ್ ಕಾಮಿಡಿ ಇದೆ. ನೆಕ್ಸ್ಟ್ ಏನಾದ್ರು ಅವಕಾಶ ಸಿಕ್ಕರೆ ಇನ್ನೊಂದ್ಸಲ ಹೇಳ್ತೀನಿ ಲಾಗಲ್ಲಿ. ನಮ್ಮ ಕಾಲೇಜಲ್ಲಿ ದೊಡ್ಡ ಅಡ್ವರ್ಟೈಸ್ ಅಂದ್ರೆ ಏನು guys? ದೊಡ್ಡ ಅಡ್ವರ್ಟೈಸ್ ಅದೇ ತಿಳ್ಕೊಂಡಿದ್ಯಾ? ನಮ್ ಟೀಮಲ್ಲಿ ಇಬ್ರು ನಾವು ಸಪರೇಟ್ ಬರ್ತೀವಿ ಟ್ರೈನ್ ಅಲ್ಲಿ ಅಂತ ಹೋದ್ರು. ನಾವು ಸ್ಟಾರ್ಟಿಂಗ್ ಬಸ್ ಅಲ್ಲಿ ಹೋಗಿ ಆಮೇಲೆ ಟ್ರೈನ್ ಅಲ್ಲಿ ಹೋಗೋಣ ಅಂತ ಹೋದ್ವಿ. ಬಟ್ ನಾವೇ ಬೇಗ ಬಂದಿದೀವಿ ಅವ್ರಿಗಿಂತ. ಅದು ನಮಗೆ ಸಾಕತ್ ಖುಷಿ ಇದೆ ಗುರು. ಅದಕ್ಕಿಂತ ಜಾಸ್ತಿ ಖುಷಿ ಏನಂದ್ರೆ ಅವ್ರಿಗಿಂತ ಮುಂಚೆ ಮನೆ ಸೇರ್ತೀವಿ ಅನ್ನೋದು. ಫೈನಲಿ ಮನೆಗೆ ಬಂದು ತಲುಪಿದೆ. ಮನೇಲಿ ಬಂದಾಗ ನಂಗಂತೂ ಖುಷಿ ಆಯಿತು. ಯಾಕಪ್ಪ ಅಂದರೆ ಇಷ್ಟು ದಿನ 3 ಹೊತ್ತು ರೈಸ್ ಐಟಮ್ ತಿಂದು ಸಾಕಾಗೋಗಿತ್ತು. ಮನೇಲಿ ಬಂದು ನೋಡಿದರೆ ಹೋಳಿಗೆ ಮಾಡಿದ್ರು. ಇದು ನೋಡಿ ತುಂಬ ಖುಷಿ ಆಯಿತು. ಚೆನ್ನಾಗಿ 2 ಹೋಳಿಗೆ ತಿಂದು ದಬಾಕೊಂಬಿಟ್ಟೆ. ನನ್ನ ತಮ್ಮ ರಾತ್ರಿ ರೇಮಂತ ಬಿಡ್ತಾನೆ ನೆಕ್ಸ್ಟ್ ಫಿಲಮಿಗೆ ನಮ್ ಟೀಮ್ ಅಲ್ಲಿ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಶಬಾಷ್ ಮಚ್ಚ. ಆಯ್ರು ಹೇಳ ಏನ್ರಿ ಬರೀ ಅಷ್ಟೇನ ಏನ್ರಿ ಹೇಳು. ಅವನ್ ನಮ್ಮ ಬ್ಯಾಚ್ ಅಲ್ಲಿ ಅಂದ್ರೆ ಬಂದಾಗ ಹೆಂಗಿದ್ದ ಹೋಗುವಂಗೆ ನನ್ಗೆ ಒಬ್ಬರು ಅಕ್ಕ ಅಂತ ಇಲ್ಲಿ ಬಂದಿರೋ ಹುಡುಗಿರೆಲ್ಲ ಅಕ್ಕಂದ್ರು. ಒಂದಿನಕ್ಕೂ ಅಕ್ಕ ಅಂತ ಮಾತಾಡ್ಸಿಲ್ಲ ಗಾಯ್ಸೇನು ನೋಡ್ಕೊಳ್ಳಿ. ನನ್ ಮಗ ನೋಡಿದ ಬಾಯ್ ಗಾಯ್ಸ್. ಇವ್ರು ಹೇಳಿರಲ್ಲ ಅದೇ. ಯಾವ ಮಾತ್ರ ಸಕ್ಕತ್ತಾಗಿತ್ತು ಗಾಯ್ಸ್.